ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದು ಐ ಥಿಂಕ್ ಈ ಇಂಟಿಗ್ರೇಷನ್ ಒಂದು ಈಸಿಯೆಸ್ಟ್ ಲೆಕ್ಚರ್ ಆಗುತ್ತೆ. ತುಂಬ ಈಸಿ ಅನ್ಸುತ್ತೆ ನಮಗೆ. ಸೊ ಎಂತಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಇದಿದೆ, ಎಷ್ಟೊಂದು ನಾವು ಕಾನ್ಸೆಪ್ಟ್ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀವಿ. ಸೊ ಐ ಥಿಂಕ್ ಲೆಕ್ಚರ್ ನಂಬರ್ 4 ಅನಿಸುತ್ತೆ. ಸೊ ವಿ ಹ್ಯಾವ್ ಡನ್ ಆಲ್ ದಿಸ್ ಇದು ಸೇಮ್ ಇದೇ ಸ್ಲೈಡೆ. ಐ ಹ್ಯಾವ್ ಎಕ್ಸ್ಪ್ಲೇನ್ ಯು ಆಲ್ ದ ಡಿರೈವೇಷನ್ಸ್, ಎಲ್ಲ ಡಿರೈವೇಷನ್ಸು. ಐ ಥಿಂಕ್ ನಾನು 3 ಡಿರೈವೇಷನ್ಸ್ ಮಾಡಿದ್ದೆ, ನೀವು 3 ಡಿರೈವೇಷನ್ ಮಾಡಿದ್ದೀರಾ. ಇಟ್ಸ್ ವೆರಿ ಈಸಿ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ಅದಾದಮೇಲೆ ಆ ಲೆಕ್ಚರಲ್ಲಿ ನಾನು ಹೇಳಿದೆ ನಿಮಗೆ. ಸೊ ನಾನು ಇದನ್ನು ಬೇರೆ ಲೆಕ್ಚರಲ್ಲಿ ಮಾಡ್ತೀನಿ ನಿಮಗೆ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ ನಮಗೆ ಬೇಕು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಪ್ರೀವಿಯಸ್ ಲೆಕ್ಚರ್ ಹೇಳ್ಕೊಟ್ಟು ನೆನಪಿದೆಯಾ? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಇಂಟಿಗ್ರಲ್ ಆಫ್ ಹೇಳಬೇಕು. ಸೊ ದಟ್ ಈಸ್ ಬಿಕಾಸ್ ಇಸ್ ಫುಲ್ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಹೋಲ್ ಡಿ ಎಕ್ಸ್ ಇದೆ. ಸೊ ನಾವು ಪ್ರೀವಿಯಸ್ ಲೆಕ್ಚರ್ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದ್ರ ಬೇಸಿಸ್ ಮೇಲೆ ಇದು ಯೂಶಲಿ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ 5 ಮಾರ್ಕ್ಗೆ ಪ್ರೂಫ್ ಕೇಳಿಬಿಟ್ಟು ಯೂಶಲಿ ಇದರಲ್ಲಿ ಕೇಳ್ಬೋದು, ಇದರಲ್ಲಿ ಯಾವುದೋ ಒಂದು ಕೇಳ್ಬೋದು. ನೀವು ಹೇಳ್ಬೋದು ಸರ್ ನಾವು 9 ಡಿರೈವೇಷನ್ಸ್ ನೋಡಬೇಕಂತ. ತುಂಬ ಸಿಂಪಲ್ ಮಕ್ಕಳೇ, ನೀವು ಒಂದೇ ಒಂದು ನಾನು ಡಿರೈವೇಷನ್ ಹೇಳ್ಕೊಡ್ತೀನಿ, ಇನ್ನು 2 ಡಿರೈವೇಷನ್ ಕಣ್ಣು ಮುಚ್ಕೊಂಡು ಮಾಡ್ಬೋದು ನೀವು. ಇಟ್ಸ್ ಸೇಮ್ ಸ್ಟೆಪ್ಸ್, ದಿಟ್ಟು ಸೇಮ್ ಸ್ಟೆಪ್ಸ್ ಆ್ಯಂಡ್ ಫಾರ್ಮುಲಾಸ್ ಐ ಟೋಲ್ಡ್ ಲಾಸ್ಟ್ ಕ್ಲಾಸ್. ಸೊ ಇದು ಗೊತ್ತಿದ್ರೆ ಸೇಮ್ ಸ್ವಲ್ಪ ಎಕ್ಸ್ಟೆನ್ಷನ್ನು. ಏನು ಎಕ್ಸ್ಟೆನ್ಷನ್ನು? x/2 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 ಎಲ್ಲ ಕಡೆ ಬರುತ್ತೆ. ಅದಾದಮೇಲೆ a²/2 a²/2 ಬರುತ್ತೆ. ಸೊ ಐ ಥಿಂಕ್ ಫಸ್ಟ್ ಒಂದಕ್ಕೆ ಮಾತ್ರ x² - a² ಮಾತ್ರ ಮೈನಸ್ ಬರುತ್ತೆ. ವಿಲ್ ಡೂ ಇನ್ ದ ಪ್ರೂಫ್. ರಿಮೈನಿಂಗ್ ವಾಟ್ ಎವರ್ ಇಸ್ ದಟ್ ಶುಡ್ ಕಮ್ ಹಿಯರ್. ವಾಟ್ ಎವರ್ ಇಸ್ ದಟ್ ಶುಡ್ ಕಮ್ ಹಿಯರ್. ಐ ಥಿಂಕ್ ವಾಟ್ ಎವರ್ ಇಸ್ ದಟ್ ಶುಡ್ ಕಮ್ ಹಿಯರ್. ವಾಟ್ ಎವರ್ ಇಸ್ ದಟ್ ಶುಡ್ ಕಮ್ ಹಿಯರ್. ಇಟ್ ಇಸ್ ದಟ್ಸ್ ಇಟ್, ವೆರಿ ಸಿಂಪಲ್. ಅದಾದಮೇಲೆ ಈ ಥರ ಲಾಗ್ ನಾನು ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ ಮಕ್ಕಳು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ. ದಿಸ್ ಹೌ ಯು ಕ್ಯಾನ್ ರಿಮೆಂಬರ್. ಸೊ ಇದು ತುಂಬ ಇಂಪಾರ್ಟೆಂಟು ಎಲ್ಲ ಕಡೆ. ಓಕೆ ಇದು ತುಂಬ ಇಂಪಾರ್ಟೆಂಟು, ನಾವು ಎಲ್ಲ ಕಡೆ ಯೂಸ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಯು ಶುಡ್ ನೋ ದೀಸ್ ಥಿಂಗ್ಸ್. ಅರ್ಥ ಆಯ್ತಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫಸ್ಟ್ ಲೆಟ್ಸ್ ಗೋ ಫಾರ್ ಡಿರೈವೇಷನ್ಸ್. ಇಟ್ಸ್ ವೆರಿ ವೆರಿ ಈಸಿ. ಸೊ ನೀವು ಇಲ್ಲಿವರೆಗೂ ಇಂಟಿಗ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಡನ್ ಆಲ್ ದ ಪ್ರೀವಿಯಸ್ ಲೆಕ್ಚರ್ಸ್. ದಟ್ ಮೀನ್ಸ್ ಐ ಹೋಪ್ ಯು ಆರ್ ಫೀಲಿಂಗ್ ಇಂಟಿಗ್ರೇಷನ್ಸ್ ಈಸಿ. ಇದಾದಮೇಲೆ ಜಸ್ಟ್ ವಿ ಹ್ಯಾವ್ ಡೆಫಿನೆಟ್ ಇಂಟಿಗ್ರಲ್ಸ್. ಆ ಥರ ಏನು ಅದೇನು ಡಿಫಿಕಲ್ಟ್ ಅಲ್ಲ. ಇಟ್ಸ್ ಜಸ್ಟ್ ನಾರ್ಮಲ್ ಇಂಟಿಗ್ರೇಷನ್ ವಾಟ್ ವಿ ಡಿಡ್, ಲಿಟಲ್ ಬಿಟ್ ಎಕ್ಸ್ಟ್ರಾ ಅಷ್ಟೇ. ಓಕೆ, ಸೊ ಡೋಂಟ್ ಫರ್ಗೆಟ್ ಟು ಕಮ್ ಇಂಟಿಗ್ರೇಷನ್ಸ್ ಲವ್. ಐ ಹೋಪ್ ಯು ಆರ್ ಲವಿಂಗ್ ಇಟ್ ಇಂಟಿಗ್ರೇಷನ್. ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಈಗ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ x² - ರೂಟ್ ಇದು. ಸೊ ಐ ಹ್ಯಾವ್ ಟು ಡಿರೈವ್. ಸೊ ಎಕ್ಸಾಮಲ್ಲಿ ಕೇಳ್ತಾರೆ ಡಿರೈವ್ ಅಂತ. ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಒಂದನ್ನ ಅರ್ಥ ಮಾಡಿಕೊಂಡ್ರೆ ಬೇರೆವೆಲ್ಲ ತುಂಬ ಈಸಿ ಆಗುತ್ತೆ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ x² - a² ಇಂಟು dx. ಇದು ಪ್ರೂಫ್ ನಮ್ಗೆ ಬೇಕಷ್ಟೇ. ಇಟ್ಸ್ ವೆರಿ ಸಿಂಪಲ್. ಆಯ್ತಾ? ನಮ್ಗೆ ಆಲ್ರೆಡಿ ಗೊತ್ತು ಫಾರ್ಮುಲಾ. x/2 ಇಂಟು ಅದು ಸೇಮ್ ಅದೇ ಬರುತ್ತೆ ಮೈನಸ್ a²/2 ಲಾಗ್ ಆಫ್ ವಾಟ್ ವಿ ಲರ್ನ್ ಫಾರ್ 1/√of x² - a². ಅದಕ್ಕೇನು ಫಾರ್ಮುಲಾ ಇದೆಯೋ ಅದು ಬರುತ್ತೆ ಆ್ಯಕ್ಚುಲಿ. ದಟ್ಸ್ ವೆರಿ ಸಿಂಪಲ್. ಓಕೆ, ಫಸ್ಟ್ ಈಗ ನಾವೇನು ಮಾಡಬೇಕು? ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು. ಫಸ್ಟ್ ಇಂಟಿಗ್ರಲ್, ಸೆಕೆಂಡ್ ಇಂಟಿಗ್ರಲ್. ಈಗ ವಿಲ್ ಅಸ್ಯೂಮ್ ದಿಸ್ ಆಸ್ 1 ಇಂಟು ಸಮಥಿಂಗ್. ಅಸ್ಯೂಮ್ ಮಾಡ್ಕೊಳ್ಳಿ 1 ಇಂಟು ಸಮಥಿಂಗ್ ಅಂತ. ಸೊ ಯಾವುದನ್ನು ಫಸ್ಟ್ ಫಂಕ್ಷನ್ ಯಾವ್ದು ಸೆಕೆಂಡ್ ಫಂಕ್ಷನ್ ತೊಗೊಬೇಕು? ಬೇಸಿಕಲಿ ಆಬ್ವಿಯಸ್ಲಿ ಗೋಂಟ್ ಯೂಸ್ ಹೈಲೈಟ್ ರೂಲ್. ಬಟ್ ಇಲ್ಲಿ ಎರಡು ಒಂಥರ ಆಲ್ಜಿಬ್ರಾಯಿಕ್ ಇರೋದು. ಸಿ ವೆರಿ ಸಿಂಪಲ್ ಮಕ್ಕಳೇ, ಹೈಲೈಟ್ ರೂಲ್ ಮಾಡಿರೋದೇ ಯು ಶುಡ್ ಹ್ಯಾವ್ ಇಂಟಿಗ್ರಲ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಶುಡ್ ಎಕ್ಸಿಸ್ಟ್. ಒಂದು ವೇಳೆ ನಾನೀಗ ಇದನ್ನು ಫಸ್ಟ್ ಫಂಕ್ಷನ್ ತೊಗೊಂಡ್ರೆ, ನಾನು ಇದನ್ನು ಫಸ್ಟ್ ಫಂಕ್ಷನ್ ತೊಗೊಂಡು ಇದನ್ನು ಸೆಕೆಂಡ್ ಫಂಕ್ಷನ್ ತೊಗೊಂಡ್ರೆ ಫಸ್ಟ್ ಫಂಕ್ಷನ್ ಆಯಿತಾ, ಅಂದರೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಬರುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲೇ ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಕೇಳ್ತಾ ಇದ್ದೀವಿ. ಸೊ ವಿ ಡೋಂಟ್ ಹ್ಯಾವ್ ಇಂಟಿಗ್ರಲ್ನು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾನು ಒಂದು ವೇಳೆ ಇದನ್ನು ಫಸ್ಟ್ ಫಂಕ್ಷನ್ ತೊಗೊಂಡು ಇದನ್ನು ಸೆಕೆಂಡ್ ಫಂಕ್ಷನ್ ತೊಗೊಂಡ್ರೆ ಏನು ಹೇಳ್ತೆ ಫಾರ್ಮುಲಾ ಇಂಟಿಗ್ರೇಷನ್ ಬೈ ಪಾರ್ಟ್ಸು? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಅರೆ ಅದನ್ನೇ ನಾನು ಫೈಂಡ್ ಮಾಡೋಕ್ಕಲ್ವಾ? ಮತ್ತೆ ಹ್ಯಾಂಡ್ಸಲ್ಲಿ ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಬಂದ ಏನು ಮಾಡಲಿ? ದಟ್ಸ್ ದ ರೀಸನ್ ವೈ ವಿ ಡೂ ಆಲ್ವೇಸ್ ಇನ್ ರಿವರ್ಸ್ ಆರ್ಡರ್, ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಎಕ್ಸಿಸ್ಟ್. ನೋ, ಇದೇ ಡಿಫ್ರೆನ್ಸಿಯೇಷನ್ ಇರುತ್ತೆ. ಇದರ ಇಂಟಿಗ್ರಲ್ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏನಕ್ಕೆ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ತೊಗೋಬೇಕು ಅಂದ್ಬಿಟ್ಟು. ಅಷ್ಟು ನೀವು ನೆನ್ಪಿಟ್ಕೋಸ್ ಬೇಕಾಗಿಲ್ಲ. ಒಂದು ವೇಳೆ ಬೋರ್ಡ್ ಎಕ್ಸಾಮ್ ಸ್ಟಡಿ ಮಾಡ್ತಾ ಅಂದರೆ ಜಸ್ಟ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್. ಸೊ ವಿ ಹ್ಯಾವ್ ಆಲ್ ದ ವ್ಯಾಲ್ಯೂಸ್ ವಿಲ್ ಕಮ್ ಇನ್ ದ ಆನ್ಸರ್. ಸೊ ಹೇಗೆ ಮಾಡೋಕ್ಕೋ? ಫಸ್ಟು ಏನು ಮಾಡೋಕ್ಕೆ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಫಸ್ಟ್ ಫಂಕ್ಷನ್ ಇಂಟು, ಸೊ ವಾಟ್ ಇಸ್ ದ ಫಾರ್ಮುಲಾ ಸೇಸ್? ಯು ಹ್ಯಾವ್ ಟು ರೈಟ್. ನೀವು ಎಕ್ಸಾಂಪಲ್ ಬರೆದ್ರೆ ಆಲ್ವೇಸ್ ರೈಟ್ ದ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಐ ಥಿಂಕ್ ಬೇಕಾಗಿಲ್ಲ, ಬಿಕಾಸ್ ಇಟ್ಸ್ ಅ 5 ಮಾರ್ಕ್ ಅಲ್ವಾ. ಯೂಶಲಿ ಈ ಕ್ವಶನ್ ಕೇಳಿ ಅದ್ರ ಜೊತೆ ಇನ್ನೂ ಸಣ್ಣ ಕ್ವಶನ್ ಕೇಳ್ತಾರೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್. ಓಕೆ, ಸೊ ಫಸ್ಟ್ ಫಂಕ್ಷನ್ ಯೂಸಿಂಗ್ ದ ಇಂಟಿಗ್ರೇಷನ್ ಬೈ ಪಾರ್ಟ್. ಯು ಕ್ಯಾನ್ ರೈಟ್ ದ ವರ್ಡ್ ಯೂಸಿಂಗ್ ಇಂಟಿಗ್ರೇಷನ್ ಬೈ ಪಾರ್ಟ್. ಸೊ using integrations by part, integrations by parts. So what we are going to do is, so we assume this as first function, this is second function. What is the answer for this? First function into root of x² minus first function into integral of second function minus
ಇಂಟಿಗ್ರಲ್ ಆಫ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್. ಇದು ಡಿಫ್ರೆನ್ಸಿಯೇಷನ್ ಮಾಡಬೇಕು. ವಾಟ್ ಈಸ್ ರೂಟ್ ಸಮಥಿಂಗ್? 1/2 ರೂಟ್ ಸಮಥಿಂಗ್. 1/2 ರೂಟ್ ಸಮಥಿಂಗ್. ಇಲ್ಲಿಗೆ ಸ್ಟಾಪ್ ಮಾಡಬೇಕಾ ಇಲ್ಲ ಏನಾದರೂ ಮುಂದೆ ಮಾಡಬೇಕು? ಎಸ್, ಯು ಶುಡ್ ಡೂ ಸಮಥಿಂಗ್ ಅಗೇನ್. ಸೊ ಅಗೇನ್ ಮತ್ತೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಆಗುತ್ತೆ, ಮತ್ತೆ 2x. ಅರ್ಥ ಆಯ್ತಾ ಬೇಸಿಕಲಿ? ಸೊ 2x ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ಅದಾದ್ಮೇಲೆ ನಂತರ ಏನು ಮಾಡೋಕ್ಕೆ ಈಗ ಬೇಸಿಕಲಿ ಅಗೇನ್ ಫಸ್ಟ್ ಫಂಕ್ಷನ್ ವಿ ಡಿ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್, ಮತ್ತೆ ಇಂಟಿಗ್ರಲ್ ಆಫ್ 1 ಇಂಟು dx, ಅದು ಹೋಲ್ ಮತ್ತೆ dx ಮಾಡಬೇಕು. ಅರ್ಥ ಆಯ್ತಾ ಕ್ಲಿಯರ್ ಆಗಿದ್ದು? ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್, ಸೊ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಆ್ಯಂಡ್ ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಅದಾದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ದಿಸ್. ಸೊ next, so what is this first one? Is basically x square minus a square. So into integration of 1 ಏನಾಗುತ್ತೆ? x into root of x square minus a square minus, so 2 cancel ಆಯ್ತಾ? Can we cancel 2 cancel ಆಗುತ್ತೆ. ಅದಾದ್ಮೇಲೆ ನಂತರ ನೆಕ್ಸ್ಟ್, ಸೊ x into root of x square minus a square ಏನು ಮಾಡ್ಬೋದು ನಾವೀಗ? ಇದು ಮತ್ತೆ ಇಂಟಿಗ್ರೇಷನ್ ಇದೆ ಅಲ್ವಾ? ಸೊ ಐ ರೈಟ್ ಇಂಟಿಗ್ರಲ್ ಆಸ್ ಯೂಶುವಲ್ ನಾವು ಇಂಟಿಗ್ರಲ್. ಸೊ ಇದೇನಾಗುತ್ತೆ ಬೇಸಿಕಲಿ x divided by root of x square minus a square into x. ಆಯಿತಾ? ಇದು ಇಂಟಿಗ್ರೇಷನ್ ಆಫ್ 1 ಬಂದು x ಆಗುತ್ತೆ. ಹೋಲ್ ಮತ್ತೆ dx ಇದೆ. ಐ ಆಮ್ ರೈಟಿಂಗ್ dx ಆಸ್ ಇಟ್ ಈಸ್. ಸೊ ವಿ ಹ್ಯಾವ್ ಬೇಸಿಕಲಿ x into x square. ಐ ವಿಲ್ ರಿಮೂವ್ ದಿಸ್ x ನಾವು. ನಾನು x square ರಿಮೂವ್ ಮಾಡ್ತೀನಿ ಈಗ. ಸೊ ವಾಟ್ ವಿಲ್ ಹ್ಯಾಪನ್ ನೌ? ದಿಸ್ ವಿಲ್ ಬಿಕಮ್ a square and dx. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಾವೇನು ಮಾಡ್ತೀವಿ? 2 ಕ್ಯಾನ್ಸಲ್ ಆಯಿತಾ? x ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇಂಟಿಗ್ರೇಷನ್ ಆಫ್ 1 dx ಏನಾಗುತ್ತೆ? x ಆಗುತ್ತೆ. x ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು dx. ಅದಾದಮೇಲೆ ಏನು ಮಾಡಬೇಕೀಗ? ನೀವು ನನ್ನ ಇಂಟಿಗ್ರೇಷನ್ ಲೆಕ್ಚರ್ ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರುತ್ತೆ ಈಸಿಯಾಗಿ ಏನು ಮಾಡಬೇಕು. ಈ ಡಿನಾಮಿನೇಟ್ರಲ್ಲಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆಯಾ? ನ್ಯೂಮರೇಟ್ರಲ್ಲಿ ಬರೀ ಎಕ್ಸ್ ಸ್ಕ್ವೇರ್ ಇದೆಯಾ? ಸೊ ನಮ್ಗೆ ಬೇಕಾಗಿರೋದಿಲ್ವಾ ಅಲ್ಲಿ? ಒಂದು ವೇಳೆ ಇಲ್ಲಿ ಎ ಸ್ಕ್ವೇರ್ ಇದ್ದರೆ ಏನಾಗ್ತಾ ಇತ್ತು? ಇಲ್ಲಿ ಒಂದು ವೇಳೆ ಮೈನಸ್ ಎ ಸ್ಕ್ವೇರ್ ಇದ್ದಿದ್ರೆ ಇಟ್ ವಿಲ್ ಬಿಕಮ್ ಲೈಕ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಲ್ವಾ? ಸೊ ಸಮಥಿಂಗ್ ಬೈ ರೂಟ್ ವಾಟ್ ಹ್ಯಾಪನ್ಸ್? ರೂಟ್ ಸಮಥಿಂಗ್ ಬೈ ಇಟ್ಸ್ ರೂಟ್. ಸೊ ಅಲ್ಲಿ ಇಲ್ಲ ಅಲ್ಲಿ ಬೇಸಿಕಲಿ. ನಾವೇನು ಮಾಡ್ತೀವಿ ಈಗ? ಸೊ ವೆನ್ ಯು ಡೋಂಟ್ ಹ್ಯಾವ್ ಸಮಥಿಂಗ್ ವಾಟ್ ಯು ವಾಂಟ್, ನಾನು ಪ್ರತಿ ಲೆಕ್ಚರ್ ಹೇಳ್ತೀನಿ ನಿಮ್ಗೆ ಏನು ಬೇಕಾದ್ರೆ ಅಲ್ಲಿ ಇಲ್ವೋ ನೀವು ಆ್ಯಡ್ ಮಾಡ್ಕೊಂಡು ಸಬ್ಟ್ರಾಕ್ಟ್ ಮಾಡ್ಕೊಂಡು ಡಿವಿಷನ್ ಮಾಡ್ಕೊಂಡು ಏನೋ ಒಂದು ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಮಾಡೋಕ್ಕಾಗುತ್ತೆ, ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡೋಕ್ಕಾಗುತ್ತೆ. ಓಕೆ, ನಾನೇನು ಮಾಡ್ತೀನಿ ಈಗ? ಅದಕ್ಕೆ ಎಕ್ಸ್ ಸ್ಕ್ವೇರ್ನ ರಿಮೂವ್ ಮಾಡ್ತೀನಿ ಮತ್ತೆ ಆ್ಯಡ್ ಮಾಡ್ತೀನಿ. ಸೊ ದೇರ್ ಇಸ್ ನೋ ಚೇಂಜ್. ದಿಸ್ ಈಸ್ ನನ್ನ ಪ್ರಕಾರ ನೀವೇ ಹೇಳಿ ಮಕ್ಕಳು, ಎಷ್ಟು ಕ್ವಶ್ನಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ದೀವಿ. ಎಷ್ಟು ಫಸ್ಟ್ ಟೈಮ್ ನೀವು ಇಂಟಿಗ್ರೇಷನ್ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಹಿಂಗೆಲ್ಲ ಮಾಡಬೇಕು ಅಂದ್ಬಿಟ್ಟು. ಬಟ್ ನೀವು ಆಲ್ರೆಡಿ ನನ್ನ ಲೆಕ್ಚರ್ಸ್ ಬಿಗಿನಿಂಗಿಂದ ನೋಡಿದರೆ ನಾವು ಇದನ್ನು ಎಷ್ಟೋ ಸತಿ ಮಾಡಿದ್ವಿ. ಬಿಗಿನಿಂಗ್ ಲೆಕ್ಚರಿಂದ ಮಾಡ್ತಾ ಇದ್ದೀವಿ, ಸೆಕೆಂಡ್ ಲೆಕ್ಚರಿಂದ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಎಂತಕ್ಕೆ ಈ ಥರ ಮಾಡಿದ್ರಿ? ಸೊ ದ್ಯಾಟ್ ಐ ಹ್ಯಾವ್ ಸೇಮ್ ಥಿಂಗ್ ವಾಟ್ ಈಸ್ ದೇರ್ ಹಿಯರ್. ಅಲ್ಲಿ ಇಲ್ಲೊಂದು ಟರ್ಮ್ ಇದೆ, ಅದಾದ್ಮೇಲೆ ಸ್ಪ್ಲಿಟ್ ಮಾಡ್ತೀನಿ. ಸೊ ದಿಸ್ ಡಿವೈಡ್ ಬೈ ರೂಟ್ ಎ ಸ್ಕ್ವೇರ್ ಡಿವೈಡ್ ಬೈ ದಿಸ್. ಇಟ್ಸ್ ವೆರಿ ಸಿಂಪಲ್. ವಿ ಆರ್ ಡೂಯಿಂಗ್ ಇಟ್ ಫ್ರಮ್ ದ ಬಿಗಿನಿಂಗ್ ಲೆಕ್ಚರ್ಸ್. ಏನು ಮಾಡೋದು ಈಗ ಆ್ಯಕ್ಚುಲಿ ನೆಕ್ಸ್ಟ್ ಈಗ? ಸೊ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ವಾಟ್ ಈಸ್ ಸಮಥಿಂಗ್ ಬೈ ಇಟ್ಸ್ ರೂಟ್. ನಾನೇನು ಮಾಡ್ತೀನಿ ಈಗ? ಐ ವಿಲ್ ಡಿವೈಡ್ ದಿಸ್. ನೋಡಿ, ದಿಸ್ ಡಿವೈಡ್ ಬೈ ದಿಸ್, ಅಗೇನ್ ದಿಸ್ ಡಿವೈಡೆಡ್ ಬೈ ದಿಸ್. ಇದೆರಡು ಡಿವೈಡ್ ಮಾಡ್ಕೊಳ್ಳೋಣ. ಸೊ ವಿ ಕ್ಯಾನ್ ಸ್ಪ್ಲಿಟ್ ಇಟ್ ಆ್ಯಕ್ಚುಲಿ. ಆಯಿತಾ? ಸೊ ನಾನು ಇನ್ನೂ ಇಂಟಿಗ್ರೇಷನ್ ಯೂಸ್ ಮಾಡ್ತಾ ಇಲ್ಲ. ಸೊ ಐ ವಿಲ್ ಸ್ಪ್ಲಿಟ್ ದ ಇಂಟಿಗ್ರೇಷನ್ ನಾವು. So x square minus a square divided by root of this, root of x square minus a square into dx plus again. So a square divided by root of x square minus a square, the whole thing. Okay, we'll do individually roots. So okay, individually as okay, I'll do one more step. Okay, then I should not put dx here. Now ಏನು ಮಾಡ್ತೀವಿ ಅಂದರೆ this divided by this into dx, this divided by this into dx. Individually go to the integration. If you want to connect one more step, ಅರ್ಥ ಆಯ್ತಾ? ಅದಾದ್ಮೇಲೆ ನೀವು ಮೈನಸ್ ಬಂದು ಓವರ್ ಆಲ್ ಇರೋದು ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. ಇಲ್ಲಿ ಪ್ಲಸ್ ಬರೋದಿಲ್ಲ, ಯು ವಿಲ್ ಗೆಟ್ ಮೈನಸ್ ಇಯರ್. ಇಲ್ಲಿ ನಿಮಗೆ ಮೈನಸ್ ಬರುತ್ತೆ. ಈ ಸ್ಟೆಪ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವೆರಿ ವೆರಿ ಸಿಂಪಲ್, ಏನೂ ಇಲ್ಲ. ಆಯ್ತು, ನಿಮ್ಗೆ ಇಲ್ಲಿವರೆಗೂ ಗೊತ್ತಾಗಿರುತ್ತೆ ನಾರ್ಮಲ್ಲು. ನಾನು ಮೈನಸ್ ಎ ಸ್ಕ್ವೇರ್ ಆ್ಯಡ್ ಮಾಡ್ತಾ ಇದ್ದೀನಿ ಪ್ಲಸ್ ಆ ಸ್ಕ್ವೇರ್, ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಐ ಆಮ್ ಡೂಯಿಂಗ್ ಇಟ್. ವೈ ಐ ಆಮ್ ಡೂಯಿಂಗ್ ಇಟ್? ಬಿಕಾಸ್ ಐ ವಾಂಟ್ ಸಮಥಿಂಗ್ ಬೈ ಇಟ್ಸ್. ಆ್ಯಕ್ಚುಲಿ ಲಾಜಿಕಲಿ ಹೇಳ್ಬೇಕಂತ ಹೇಳಿದ್ರೆ ನೀವು ಇನ್ನೂ ಒಂದು ಸ್ಟೆಪ್ ಬೇಕಾದ್ರೆ ಬರೀಬೋದು ಇಲ್ಲಿ. ಸೊ ಇಂಟಿಗ್ರೇಷನ್ ಇದೆ ಅಲ್ವಾ? ದಿಸ್ ಇಂಟಿಗ್ರೇಷನ್ ಫಾರ್ ದ ಎಂಟೈರ್ ಸ್ಟೆಪ್. ಸೊ ನಾವೇನು ಮಾಡ್ಬೋದನ್ನ ಐ ಕ್ಯಾನ್ ಸ್ಪ್ಲಿಟ್ ಲೈಕ್ ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್
divided by root of x square minus a square plus a square divided by root of x square minus a square. ಇದಕ್ಕೆ ಫುಲ್ ಇಂಟಿಗ್ರೇಷನ್ ಇದೆ ಇಂಟು ಡಿ ಎಕ್ಸ್. ನಾನು ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡಿ ಬರೀತಾ ಇದ್ದೀನಿ. ಇಲ್ಲೊಂದು ಮೈನಸ್ ಟರ್ಮ್ ಇದೆ, ಮುಂದೆ ಮೈನಸ್ ಇದೆ. ಸೊ ದಿಸ್ ಮೈನಸ್ ಇಸ್ ಗೆಟಿಂಗ್ ಮಲ್ಟಿಪ್ಲೈ ವಿತ್ ದಿಸ್, ಸೊ ಯು ಗೆಟ್ ಎ ಮೈನಸ್ ಹಿಯರ್ ಫಾರ್ ದಿಸ್. ಅಗೇನ್ ದಿಸ್ ಮೈನಸ್ ಗೆಟಿಂಗ್ ಮಲ್ಟಿಪ್ಲೈ ವಿತ್ ಪ್ಲಸ್, ನೋಡಿ ಮೈನಸ್ ಇಂಟು ಪ್ಲಸ್, ಸೊ ಮತ್ತೆ ಮೈನಸ್ ಬರುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ವಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಇಟ್. ಸೊ ಇಟ್ ಇಸ್ ಬೇಸಿಕಲಿ ಟೂ ಟರ್ಮ್ಸ್, ಇದೊಂದು ಟರ್ಮು ಇದೊಂದು ಟರ್ಮ್. ಅರ್ಥ ಆಯ್ತಾ? ಅದಾದಮೇಲೆ ಏನು ಮಾಡುತ್ತೆ ನಾವೀಗ ನಾರ್ಮಲ್ ಇಂಟಿಗ್ರೇಷನ್ ಮಾಡೋಕೆ ಅಷ್ಟೇ ಇಲ್ಲಿ. ಸೊ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ದಿಸ್ ನಾವು? ಸೊ ಈಗ ನಾನು ಇದನ್ನ ವಾಟ್ ಇಸ್ ದಿಸ್ ವಿಲ್ ಬಿಕಮ್ ನಾವು? ದಿಸ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ವಾಟ್ ಈಸ್ ಸಮಥಿಂಗ್ ಬೈ ಇಟ್ಸ್ ರೂಟ್. ನಾನು ತುಂಬ ಸತಿ ಹೇಳ್ತೀನಿ, ವಾಟ್ ಈಸ್ 2 divided by its root? 2 divided by its root, that is root 2, because 2 can be written as root 2 into root 2. So something by its root is always root. So something by its root is what happened? Integration of this becomes now only root of x square minus a square into dx minus what is this? I can take a square out. Now what is this integration of root of? Now already formula kaltidivalva. X square minus a square formula. Now we have learned all these formulas in the previous lecture. Already nodi ella formulas kaltidivi. So we get this kind of format. Ide antalla ella derivations allu ide format barutte. So but ನೀವು ಇನ್ನೊಂದು ಅಬ್ಸರ್ವ್ ಮಾಡೋಕ್ಕಿಲ್ಲಿ, ವಾಟ್ ಯು ಅಬ್ಸರ್ವ್ ಇಸ್ ದ್ಯಾಟ್, ನೋಡಿ ಕ್ವಶನ್ ಬಂದು ರೂಟ್ ಆಫ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಐ ಗಾಟ್ ಒನ್ ಮೋರ್ ಟರ್ಮ್ ಸೇಮ್ ಓನ್ಲಿ ಇಯರ್ ಅಗೇನ್, ಮತ್ತೆ ಅದೇ ಬಂತು. ಈ ಥರ ನಾವು ಪ್ರೀವಿಯಸ್ ಕ್ವಶನಲ್ಲಿ ಎಷ್ಟೊಂದು ನೋಡಿದ್ದೀವಿ. ಇಂಟಿಗ್ರೇಟ್ ಮಾಡಾದ್ಮೇಲೆ ನೀವು ಮತ್ತೆ ಸೇಮ್ ಟರ್ಮ್ ಬಂದರೆ ಏನು ಮಾಡೋಕ್ಕೆ, ಅದನ್ನು ಐ ಅಂತ ತೊಗೊಬೇಕು. ಲಾಸ್ಟ್ ಲೆಕ್ಚರ್ಗಳು ಅದೇ ಥರ ಬಂತಲ್ಲ ಒಂದು ಕ್ವಶನು, ಅದನ್ನ ಐ ಅಂತ ತೊಗೊಂಡು ಈಗ ಶಿಫ್ಟ್ ಮಾಡಿದ್ರೆ 2i ಆಗುತ್ತೆ. ಸೊ ನಾನು ಇದನ್ನು ಐ ಅಂತ ತೊಗೊಂಡ್ರೆ ಇದೆಲ್ಲ ಐ. ಸೊ ಐ ಆಮ್ ಟೇಕಿಂಗ್ ದಿಸ್ ಆಸ್ ಐ ಇಂಟಿಗ್ರೆಂಡ್ ಐ. ಸೊ ಇದನ್ನು ಐ ಅಂತ ತೊಗೊಂಡಾಗ ಏನಾಗುತ್ತೆ, ಮೈನಸ್ ಐ ಇದೆಯಾ, ಈ ಕಡೆ ಬಂದರೆ ಪ್ಲಸ್ ಐ ಆಗುತ್ತಾ. ಸೊ 2i. ಸೊ ದಿಸ್ ಬಿಕಮ್ಸ್ ನಾವು 2i is equal to x into root of x square minus a square. What about this term? A minus ಅಲ್ಲೇ ಇದೆ, a square ಅಲ್ಲೇ ಇದೆ. So what is integration of this? From the previous formula, log of x plus root of x square minus a square plus c. You can write c at the end, last badi, okay? Adadmele ಏನು ಮಾಡಬೇಕು ಈಗ, what is my I will becomes, you have to divide everything by 2, that is x by 2 root of x square minus a square minus a square by 2 to log of x plus root of square minus a square plus. ನೋಡಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಇನ್ನೆರಡು ಡಿರೈವೇಷನು ನೀವೇ ಮಾಡ್ಬೋದು, ಎಲ್ಲ ಅದೇ ಬರುತ್ತೆ, ಸೇಮ್ ಇದೇ ರೀತಿ ಬರುತ್ತೆ. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ, ವೆರಿ ಸಿಂಪಲ್. ಅಲ್ಲಿ 1 ಇಂಟು ಅಲ್ಲಿ ಬರೀ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ. ನಾನೇನು ಮಾಡ್ತಾ ಇದ್ದೀನಿ, ಐ ವಿಲ್ ಟೇಕ್ 1 into something. 1 into something is same thing always. ಸೊ 1ನ ನಾವೇನು ತೊಗೊತೀವಿ, ಸೆಕೆಂಡ್ ಫಂಕ್ಷನ್ ತೊಗೊತೀವಿ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ನ ಫಸ್ಟ್ ಫಂಕ್ಷನ್ ತೊಗೊತೀವಿ. ಇಂತಕ್ಕೆ ಅಂದರೆ ಇಂಟಿಗ್ರೇಷನ್ ಆಫ್ ನಮಗೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಮಾಡೋಕ್ಕಲ್ವಾ. ಇಂಟಿಗ್ರಲ್ ಆಫ್ 1 ಬಂದು ಯು ವಿಲ್ ಗೆಟ್ ಎಕ್ಸ್, ದಟ್ಸ್ ವೆರಿ ಈಸಿ, ದಟ್ಸ್ ವೈ. ಅದಾದಮೇಲೆ ಪ್ರಾಬ್ಲಮ್ ವಿ ಯೂಸ್ ದ ಫಾರ್ಮುಲಾ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಅಲ್ಲಿ ಮಾಡೋದು ನಮಗೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಯಾವತ್ತೇ ಆಗಲಿ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಬಂದರೆ ನಿಮ್ಗೆ ಅದು ಏನು ಬೇಕೋ ಅದು ಇಲ್ಲ ಅಂತ ಹೇಳಿದ್ರೆ ಆ್ಯಡ್ ಮಾಡಿ ರಿಮೂವ್ ಮಾಡಿ, ಸಿಂಪಲ್. ನನಗೆ ಮೈನಸ್ ಎ ಸ್ಕ್ವೇರ್ ಬೇಕು, ಮೈನಸ್ ಎ ಸ್ಕ್ವೇರ್ ಆ್ಯಡ್ ಮಾಡ್ತಾಯಿದ್ದೀನಿ, ಮೈನಸ್ ಎ ಸ್ಕ್ವೇರ್ ಮಾಡ್ತಾಯಿದ್ದೀನಿ, ಪ್ಲಸ್ ಎ ಸ್ಕ್ವೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಅದನ್ನ ಸ್ಪ್ಲಿಟ್ ಮಾಡ್ತಾಯಿದ್ದೀವಿ. ಅದು ಸ್ಪ್ಲಿಟ್ ಮಾಡೋದು 2 ಇಂಟಿಗ್ರಲ್ ಬರುತ್ತೆ. ಅದರಲ್ಲಿ ಒಂದು ಸೇಮ್ ವಾಟ್ ಈಸ್ ಗಿವನ್ ಅದೇ ಬರುತ್ತೆ. ಸೊ ಅದನ್ನು ಆ ಕಡೆ ಶಿಫ್ಟ್ ಮಾಡಿದಾಗ 2i ಆಗುತ್ತೆ. ಇನ್ನೊಂದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಷ್ಟೇ ಅಲ್ವಾ. ಸೊ ನೀವೇನು ಮಾಡೋಕ್ಕೆ ಈಗ ಬೇರೆ 2 ಡಿರೈವೇಷನ್ಸು ನೀವೇ ಮಾಡಿಬಿಡಿ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇನ್ನೊಂದಿದೆ, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇನ್ನೆರಡು ಡಿರೈವೇಷನ್ನು. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಸಾರಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನೀವು ಎಲ್ಲ ಇದೇ ಸ್ಟೆಪ್ ಎಲ್ಲ ಸೇಮ್ ಬರುತ್ತೆ. ಯಾರು ಹೇಳಿದ್ದು ನಿಮ್ಗೆ ಡಿರೈವೇಷನ್ ಟಫ್ ಅಂದ್ಬಿಟ್ಟು? ಒಂದು ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲ ಈಸಿ. 9 ಡಿರೈವೇಷನ್ಸ್ ಇದೆ ಇಂಟಿಗ್ರಲ್ಸಲ್ಲಿ. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ಬೋದು, ಯಾವುದೋ ಒಂದು ಪಕ್ಕ 100% ಕೇಳ್ತಾರೆ. ನೀವೆಲ್ಲ ಓದ್ಕೊಂಡ್ರೆ 5 marks ಇಸ್ ಗ್ಯಾರಂಟಿಡ್. ಬೇಜಿನ್ ಈಸಿ, ಅರ್ಥ ಆಯ್ತಾ? ಅದಾದಮೇಲೆ ನಾನೇ ಬರೆದಿದ್ದೀನಿ. ಸೊ ಫಸ್ಟ್ ನೀವು ಟ್ರೈ ಮಾಡಬೇಕು, ಇದನ್ನು ನೀವು ಟ್ರೈ ಮಾಡಬೇಕು. ಅದಾದಮೇಲೆ ಸೊಲ್ಯೂಷನ್ ಚೆಕ್ ಮಾಡಿ. ಅದೇ ಸ್ಟೆಪ್ಸ್ ಮಕ್ಕಳೇ ಮತ್ತೆ ಸೇಮ್. ಇಲ್ಲಿ ಐ ಥಿಂಕ್ ಇಲ್ಲಿ -2x ಬರುತ್ತೆ, ಅದರಿಂದ ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಆಗುತ್ತೆ ಇಲ್ಲಿ. ಸೊ ಅದಾದಮೇಲೆ ಇಲ್ಲಿ -x²
ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಏನು ಬೇಕು ನಮಗೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕು. ಅದರಿಂದ ನಾನು ಒಂದು ಎ ಸ್ಕ್ವೇರ್ನ ಆ್ಯಡ್ ಮಾಡ್ಕೊತಾನೆ, ಒಂದು ಎ ಸ್ಕ್ವೇರ್ನ ರಿಮೂವ್ ಮಾಡ್ತಾ ಇದ್ದೀನಿ, ಆಯಿತಾ. ಅದಾದಮೇಲೆ ಎಕ್ಸ್ಟೆಂಡ್ ಮಾಡಬೇಕು, ಅಷ್ಟೇ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಸೇಮ್ ಥಿಂಗ್, ಅದು ಅಲ್ಲಿ ಬರುತ್ತೆ, ಮೈನಸ್ನ ಮೈನಸ್ ಪ್ಲಸ್ ಆಗುತ್ತೆ ನೋಡಿ, ಇಲ್ಲಿ ಮೈನಸ್ ಇರುತ್ತೆ, ಮೈನಸ್ ಎ ಸ್ಕ್ವೇರ್, ಮೈನಸ್ನ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಎ ಸ್ಕ್ವೇರ್ ಬೈ 2 ಬರುತ್ತೆ. ಸೊ ಸೇಮ್ ಥಿಂಗ್, ದಿಸ್ ವಿಲ್ ಬಿಕಮ್ ಯುವರ್ ಐ, ಆ್ಯಂಡ್ ದಿಸ್ ಐ ಆ ಕಡೆ ಶಿಫ್ಟ್ ಮಾಡೋ, ಇಲ್ಲಿ ಪ್ಲಸ್ ಐ ಬರಬಾರ್ದು, ಪ್ಲಸ್ ಐ ಬಂದರೆ ಎರಡು ಕ್ಯಾನ್ಸಲ್ ಆಗಿ 0 ಆಗಿಬಿಡುತ್ತೆ, ಮೈನಸ್ ಐ ಬರಬೇಕು. ಮೈನಸ್ ಎಂತಿಗೆ ಬರಬೇಕು, ಈ ಕಡೆ ಶಿಫ್ಟ್ ಮಾಡಿದಾಗ ಪ್ಲಸ್ ಐ ಆಗುತ್ತೆ, ಐ ಪ್ಲಸ್ ಐ 2i, ದೇರ್ಫೋರ್ ಯು ಗೆಟ್ ದ ಆನ್ಸರ್ ಲೈಕ್ ದಿಸ್. ಅದಾದಮೇಲೆ ರಿಮೈನಿಂಗ್ ಪಾರ್ಟ್, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಪ್ಪ, ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಅಲ್ಲ, ಎ ಸ್ಕ್ವೇರ್ ಬೈ 2 ಇಲ್ಲಿಂದ ಬರುತ್ತೆ, ಎ ಸ್ಕ್ವೇರು, ಇಂಟಿಗ್ರೇಷನ್ ಆಫ್ ದಿಸ್ ಬಂದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, 1 ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಮಕ್ಕಳು ಕೆಲವೊಂದು ಸತಿ ಇದಕ್ಕೂ 1 ಬೈ ಎ ಆಗ್ತಾರೆ, ಸೈನ್ ಇನ್ವರ್ಸ್ 1 ಬೈ ಎ ಬರೋದಿಲ್ಲ, ಅರ್ಥ ಆಯ್ತಾ, ನೆನ್ಪಿಟ್ಕೊಬೇಕಿಲ್ಲ. ಅದಾದಮೇಲೆ ಸೇಮ್ ನಾರ್ಮ್ ಇದೇ ರೀತಿ ಮಾಡಿ ಮಕ್ಕಳೇ. ಸೊ ಯು ವಿಲ್ ಗೆಟ್ ಸೇಮ್ ಆನ್ಸರ್, ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಬೈ, ಅರ್ಥ ಆಯ್ತಾ. ಅದಾದಮೇಲೆ ನೀವೇ ಮಾಡಬೇಕು ಇದನ್ನು, ಯು ಶುಡ್ ನಾಟ್ ಒಂದನ್ನು ಅರ್ಥ ಮಾಡ್ಕೊಂಡು ಇನ್ನೊಂದು ಸ್ವಂತ ಮಾಡಬೇಕು, ಆಗಲೇ ನಿಮ್ಗೆ ಅರ್ಥ ಆಗೋದು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ನ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡು 1 ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದಾದಮೇಲೆ ಸೇಮ್ ಮಕ್ಕಳೇ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ತೊಗೊಬೇಕು. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಇದು ಸೆಕೆಂಡ್ ಫಂಕ್ಷನ್, ಇದು ಫಸ್ಟ್ ಫಂಕ್ಷನ್ನು, ಅದೇ ರೀತಿ ಮಾಡಬೇಕು. ಅದೇ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇವು ಮಾಡಬೇಕು. ಆಲ್ಮೋಸ್ಟ್ ಸೇಮ್ ಮಕ್ಕಳೇ, ಅದು ಏನು ಡಿಫ್ರೆನ್ಸ್, ನನಗೆ ಡಿಫ್ರೆನ್ಸ್ ಅನಿಸೋದಿಲ್ಲ. ಒಂದು ಕಲ್ತ್ರೆ ಇದೆಲ್ಲ ಅದೇ ರೀತಿ ಇದೆ. ನಾನೇ ಬರೆದು ಕೊಟ್ಬಿಟ್ಟಿದ್ದೀನಿ, ಕ್ಲೀನಾಗಿ ಬರೆದಿದ್ದೀನಿ. ಸೊ ಹಿಂಗೆ ಸ್ಟೆಪ್ಸ್ ಮಾಡಬೇಕು ಏನೇನು ಅಂದ್ಬಿಟ್ಟು ಫಾಲೋ ಮಾಡಿ, ದಟ್ಸ್ ಎನಫ್. ಸೇಮ್ ಥಿಂಗ್ ಓನ್ ಗೆಟ್ ಅಗೇನ್ ಹಿಯರ್ ಇಫ್ ದಟ್ ಸೈಡ್ ನನಗೆ ಗೆಟ್ 1 ಬೈ ರೂಟ್ ಆಫ್ ಎಕ್ಸ್. ಏನು ಚೇಂಜ್ ಎಲ್ಲದಲ್ಲಿ ಹೇಳಿ, ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಎಲ್ಲದಲ್ಲೂ. ಇಲ್ಲಿ ಸೇಮ್ ಅದೇ, ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಐ ಥಿಂಕ್ ಸಾರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಲ್ಲ, ನಾನು ಮಿಸ್ಟೇಕ್ ಮಾಡೀನಿ. ಪ್ಲಸ್ 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 ಪ್ಲಸ್, ಯಾ ದಟ್ಸ್ ಅ ಮಿಸ್ಟೇಕ್, ನಾನು ಅದು ನೋಡ್ಕೊಂಡಿಲ್ಲ ಆಚೆ ಸೈಡಲ್ಲಿ, ಆಯಿತಾ. ಸೊ ಇದು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇದಾದಮೇಲೆ ಇದು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಅರ್ಥ ಇದೆ ಕ್ಲಿಯರಾಗಿ. ಸೊ ಇಷ್ಟು ಅರ್ಥ ಆದಮೇಲೆ ನಿಮಗೆ ವಿಲ್ ಗೋ ಫಾರ್ ಕ್ವಶನ್ಸ್ ತುಂಬ ಸಿಂಪಲ್ ಇರುತ್ತೆ ಮಕ್ಕಳೇ. ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್. ನಾನು ಆಲ್ರೆಡಿ ನಿಮ್ಮ ಕಂಪ್ಲೀಟಿಂಗ್ ಸ್ಕ್ವೇರ್ ಹೇಳ್ಕೊಟ್ಟಿದ್ದೀನಿ, ಐ ಆಲ್ರೆಡಿ ಟಾಟ್ ಯು ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್. ಆಲ್ಸೋ ಇನ್ನೊಂದು ವಿಡಿಯೋ ಇದೆ ಆ್ಯಕ್ಚುಲಿ, ಐ ವಿಲ್ ಗಿವ್ ಇನ್ ಅ ಡಿಸ್ಕ್ರಿಪ್ಷನ್ ಬಾಕ್ಸ್, ಬರೀ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಬಗ್ಗೆನೇ ಮಾಡಿ ಒಂದು ವಿಡಿಯೋ. You can also refer that video to understand only computing square method. Okay, it's very simple again. So ಏನು ಮಾಡೋಕ್ಕೀಗ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಇದು ಫೈಂಡ್ ದ ಇಂಟಿಗ್ರಲ್, ಫಸ್ಟ್ ಡಿರೈವೇಷನ್ ಮಾಡಬೇಕು, ಅದಾದಮೇಲೆ ಇದನ್ನು ಫೈಂಡ್ ಮಾಡಬೇಕು. ಏನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಇದೆಯಾ. ಸೊ ವಾಟ್ ವಿ ಶುಡ್ ಡೂ, ಟೇಕ್ ಹಾಫ್ ಆಫ್ ದ ಸೆಂಟರ್ ಟರ್ಮ್, ಮಿಡಲ್ ಟರ್ಮ್, ಅದನ್ನು ಆ್ಯಡ್ ಮಾಡಬೇಕು ಮತ್ತು ರಿಮೂವ್ ಮಾಡಬೇಕು. 4ದು ಹಾಫ್ ಎಷ್ಟು 2 ಇದೆಯಾ, ಆ 2ನ ಆ್ಯಡ್ ಮಾಡಬೇಕಾ ನಾವು, ಅದಾದ್ಮೇಲೆ ಮತ್ತೆ ರಿಮೂವ್ ಮಾಡಬೇಕು. ಸೊ ಪ್ಲಸ್ 6 ಯಾಕೆ ಸರ್ ಮಾಡಬೇಕು, ಬಿಕಾಸ್ ಐ ವಾಂಟ್ ಟು ಗೆಟ್ ದಿಸ್ ಆಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ದಿಸ್ ಬಿಕಮ್ಸ್ ನಾವು ಎಕ್ಸ್ ಪ್ಲಸ್ ಸೇಮ್ ಕಾನ್ಸೆಪ್ಟ್ನ ಪ್ರೀವಿಯಸ್ ಲೆಕ್ಚರಲ್ಲಿ, ಅಂದರೆ ವೆನ್ ಐ ಡಿಡ್ ದಟ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆಯಲ್ವಾ, ಅಲ್ಲೂ ಹೇಳ್ಕೊಟ್ಟಿದ್ದೀನಿ. ಸೊ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ನಿಮಗೆ ಇಲ್ಲಿ -4 ಪ್ಲಸ್ 6 ಆಗುತ್ತೆ. ಸೊ ಬೇಸಿಕಲಿ ದಿಸ್ ಎಕ್ಸ್ಪ್ರೆಷನ್ ವಿಲ್ ಬಿಕಮ್ ನ ವಾಟ್, ದಿಸ್ ವಿಲ್ ಬಿಕಮ್, ಸೊ ಯುವರ್ ದಿಸ್ ವಿಲ್ ಬಿಕಮ್ ನ ವಾಟ್, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ and -4 plus 6 ಬಂದು 2 ಆಗುತ್ತೆ, ಇದು ಸ್ಕ್ವೇರ್. ಸೊ ಯು ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ರೆಷನ್ ಇನ್ ದಿಸ್ ವೇ. ಅಂದರೆ ಏನು, ಐ ಇಂಟಿಗ್ರಲ್ ಆಫ್ ದಟ್. ಸೊ ಇಂಟಿಗ್ರಲ್ ಆಫ್ ವಾಟ್ ಇಸ್ ದಟ್, ಎಕ್ಸ್ ಸ್ಕ್ವೇರ್ ಪ್ಲಸ್ 4x. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಕ್ಯಾನ್ ಬಿ ರಿಟರ್ನ್ ಆಸ್, ಆಯಿತಾ, ಕ್ಯಾನ್ ಬಿ ರಿಟರ್ನ್ ಆಸ್ ಇಂಟಿಗ್ರಲ್ ಆಫ್ ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಪ್ಲಸ್ 2 ದ ರೂಟ್ ಆಫ್ ದಿಸ್ ಇಂಟು ಡಿ ಎಕ್ಸ್. ಇದು ಯಾವ ಫಾರ್ಮೆಟಲ್ಲಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಇಲ್ಲಿ ರೂಟ್ 2 ಬರುತ್ತಲ್ವಾ, ಯು ಜಸ್ಟ್ ಹ್ಯಾವ್ ಟು ಗೆಟ್ ಒನ್ ರೂಟ್ 2 ದೇರ್, ಪ್ಲಸ್ 6 ಅಲ್ವಾ, 4 ಪ್ಲಸ್ 2 ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಸೊ ಯಾ, ಸೊ ದಿಸ್ ರೂಟ್ 2 ದ ಹೋಲ್ ಸ್ಕ್ವೇರ್ ಅಂತ ನೆನ್ಪಿಟ್ಕೊಬೋದು. ಓಕೆ, ಅದಾದಮೇಲೆ ಏನು ಮಾಡೋಕ್ಕೀಗ ನಾರ್ಮಲ್ ಮಕ್ಕಳಿಗೆ ಜಸ್ಟ್ ಇಂಟಿಗ್ರೇಟ್ ನಾವು. ಆ್ಯಕ್ಚುಲಿ ಏನು ಮಾಡೋಕ್ಕಂದ್ರೆ ಅಗೇನ್ ಯು ಶು ಕನ್ವರ್ಟ್ ಎಕ್ಸ್ ಪ್ಲಸ್ 2. ನನಗೆ ಎಕ್ಸ್ ಪ್ಲಸ್ 2ನ ಟಿ ಅಂತ ತೊಗೊಬೇಕು. ಇಟ್ ಇಸ್ ನಾಟ್ ಆ್ಯಕ್ಚುಲಿ ಇನ್ ದ ಫಾರ್ಮುಲಾ. ನಮ್ಮ ಫಾರ್ಮುಲಾ ಇರೋದು ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್, ನಾಟ್ ಎಕ್ಸ್ ಪ್ಲಸ್ ಎ ಸ್ಕ್ವೇರ್. ನೀವು ಫಾರ್ಮುಲಾ ನೋಡಿದ್ರೆ ಇಟ್ ಇಸ್ ಜಸ್ಟ್ ಬೇಸಿಕಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮುಲಾ. ಆ ಎಕ್ಸ್ ಜೊತೆ ಯಾವುದೇ ಪ್ಲಸ್ 2 ಪ್ಲಸ್ 4 ಹಂಗಿಲ್ಲ, ಕಾನ್ಸ್ಟೆಂಟ್ ಇಲ್ಲ. ಅದರಿಂದ ಅಗೇನ್ ಯು ಶುಡ್ ಎಕ್ಸ್ ಪ್ಲಸ್ 2 ಎಸ್ ಟಿ, ಬಟ್ ಡಿ ಎಕ್ಸ್ನ ಮತ್ತು ಡಿ ಟಿ ಬರುತ್ತೆ. ಸೊ ನಾನು ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ ಪ್ರೀವಿಯಸ್ ಲೆಕ್ಚರ್ಸಲ್ಲಿ, ಎ ಎಕ್ಸ್ ಪ್ಲಸ್ ಬಿ ಅಂತಿದ್ರೆ ಒಂದು ವೇಳೆ, ಈ ಫಾರ್ ಎಕ್ಸಾಂಪಲ್ ಎಕ್ಸ್ ಇದೆಯಲ್ವಾ, ಬರೀ ಎಕ್ಸ್ ಇದ್ದರೆ ಎಕ್ಸ್ ಸ್ಕ್ವೇರ್ ಇದ್ದರೆ ಮಾತ್ರ ಟಿ ಅಂತ ತೊಗೊಂಡು ಮಾಡಬೇಕು. ಇಲ್ಲ ಅಂತೇಳಿದ್ರೆ ನಾರ್ಮಲ್ ಫಾರ್ಮುಲಾ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಯು ಕ್ಯಾನ್ ಡೈರೆಕ್ಟ್ಲಿ ಟೆಲ್ ದ ಆನ್ಸರ್ ಫಾರ್ ದಿಸ್.
ಸೊ I'll just do normal first. One finish ಮಾಡೋಣ ಇದೆ. ಓಕೆ, x plus 2 is dt ನ dx is equal to dt ಆಗುತ್ತಾ? ಸೊ ಇದೇನಾಗುತ್ತೆ ಬೇಸಿಕಲಿ ಈಗ after substituting this becomes integration of root of x plus t whole square, that is basically t square plus root 2 the t the whole square, the whole thing ಬರುತ್ತೆ into with respect to dt. So ಇದರದ್ದು ನಾರ್ಮಲ್ ಫೈಂಡ್ ಮಾಡಿ ಈಗ. So what's the answer for this now? So what is x square plus a square? That's nothing but x by 2, that is t by 2. ಅದು ಸೇಮ್ ಅದೇ ಬರುತ್ತೆ, t square plus root 2 the whole square. ಅದಾದಮೇಲೆ ಪ್ಲಸ್ a square by 2 ಪ್ಲಸ್ a square ಎಷ್ಟಾಗುತ್ತೆ? ರೂಟ್ 2 ಸ್ಕ್ವೇರ್ ಅಲ್ವಾ, ರೂಟ್ 2 ಸ್ಕ್ವೇರ್ 2ನೇ ಬರುತ್ತೆ, ಡಿವೈಡ್ ಬೈ 2. ಅದಾದಮೇಲೆ ಲಾಗ್ ಆಫ್ ಎಕ್ಸ್, ದಟ್ ಈಸ್ ಟಿ ಪ್ಲಸ್ ರೂಟ್ ಆಫ್ ಟಿ ಸ್ಕ್ವೇರ್ ಪ್ಲಸ್ 2 ಪ್ಲಸ್ ಸಿ ಬರುತ್ತೆ. ಅದಾದ ಮತ್ತೆ ಲಾಸ್ಟ್ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಾಟ್ ಇಸ್ ಟಿ ಮೈ ವ್ಯಾಲ್ಯೂಸ್? ಎಕ್ಸ್ ಪ್ಲಸ್ 2 ಬೈ 2 ರೂಟ್ ಆಫ್ ಸೇಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಅಂದರೆ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಬರುತ್ತೆ, ಪ್ಲಸ್ ರೂಟ್ 2 ಎಕ್ಸ್ ಸೇಮ್ ಇಲ್ಲಿ ಏನಿದೆ ಅದೇ ಬರುತ್ತೆ, ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ. ಯು ಹ್ಯಾವ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ, ವಾಟ್ ಇಸ್ ಎಕ್ಸ್ ಪ್ಲಸ್, ದಟ್ ಈಸ್ ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ ಆಫ್ ಅಗೇನ್ ಯು ವಿಲ್ ಗೆಟ್ ಸೇಮ್ ಥಿಂಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಸಿ ಅಂತ ಬರುತ್ತೆ ಪ್ಲಸ್. ಓಕೆ, ನೀವು ಕೇಳ್ಬೋದು ಈಗ ಸರ್ ಇದು ಯಾಕೆ ಟಿ ಅಂತ ಮಾಡ್ಬೇಕು ಸರ್? ನಾವು ಡೈರೆಕ್ಟಾಗಿ ಮಾಡ್ಬೋದಲ್ವಾ? ಈಗ ಇದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇದನ್ನು ಎ ಅಂತ ತೊಗೊಂಡ್ರೆ ಡೈರೆಕ್ಟಾಗಿ ಬರಿಬೋದಲ್ಲ ಸರ್? ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 2 ಇದೆ, ಎಕ್ಸ್ ಪ್ಲಸ್ 2 ಬೈ 2. ಅದಾದಮೇಲೆ ನಂತರ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಬರಿಬೋದು, ಸೇಮ್ ಅದೇ ಇಲ್ಲಿ ಬರುತ್ತೆ. ಪ್ಲಸ್ ಲಾಗ್ ಆಫ್ ಅಲ್ಲೇನು ಮತ್ತೆ ಏನಿದೆ ಅದು ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 2 ಇದೆ ಪ್ಲಸ್ 2, ಈ ಥರ ಬರಿಬೋದು, ದರ್ ಇಸ್ ನೋ ಇಶ್ಯೂಸ್. ಬಟ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಈ ರೀತಿ ಬರೀರಿ, ಟಿ ಅಂತ ತೊಗೊಂಡು ಬರೀಬೇಕು. ಬಟ್ ನೀವು ಬೇರೆ ಕಡೆ ಎಲ್ಲ ಡೈರೆಕ್ಟಾಗಿ ಮಾಡ್ಬೋದು. ಯಾವಾಗ ಈ ರೀತಿ ಡೈರೆಕ್ಟಾಗಿ ಮಾಡ್ಬೋದು ನಾನು ಆಲ್ರೆಡಿ ಹೇಳಿದ್ದೀನಿ. ಯು ಕ್ಯಾನ್ ಡೂ ಓನ್ಲಿ ವೆನ್ ಯು ಹ್ಯಾವ್ ಲೈಕ್ ಲೀನಿಯರ್ ಟರ್ಮ್ಸ್, ಎಕ್ಸ್ ಪ್ಲಸ್ 1 2x ಪ್ಲಸ್ 3 ಈ ಥರ ಇದ್ದಾಗ. 2x ಪ್ಲಸ್ 3 ಇದ್ದಾಗೂ 2x ಪ್ಲಸ್ 3 ಆ್ಯಸ್ ಯೂಶುವಲ್ 2x ಪ್ಲಸ್ 3 ಬರಿಬೋದು. ಬಟ್ 2x ಪ್ಲಸ್ 3 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತಲ್ವ, ಅದನ್ನು ಡಿವೈಡ್ ಮಾಡಬೇಕು. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಈಗ ನಾನು ಇನ್ನೂ ಒಂದ್ಸರಿ ಹೇಳ್ಕೊಡ್ತೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಸೈನ್ 2x ಇದೆಯಾ? ಸೈನ್ 2x dx ಹೇಗೆ ಮಾಡ್ಬೇಕು ನಾವು? 2xನ ಫಸ್ಟ್ ಟಿ ಅಂತ ತೊಗೊಬೇಕು, 2xನ ಟಿ ಅಂತ ತೊಗೊಬೇಕು. ಅದಾದಮೇಲೆ ನಿಮಗೆ 2 ಇಂಟು dx ಇಸ್ ಈಕ್ವಲ್ ಟು dt ಬರುತ್ತೆ. ಸೊ ನಿಮ್ಮ dx ಬಂದು ಏನಾಗುತ್ತೆ? dt ಬೈ 2. ಸಿಂಪಲಾಗಿ dx ಬಂದುಬಿಟ್ಟು ಸೊ 2x ಏನು ತೊಗೊಂಡ್ರೆ 2 dx ಈಕ್ವಲ್ dt ಬರುತ್ತೆ. ಸೊ dx ಬಂದು dt ಡಿವೈಡ್ ಬೈ 2 ಬರುತ್ತೆ. ಈಗ ನನಗೆ ಸೈನ್ ಟಿ, ಸೊ ದಿಸ್ ಎಕ್ಸ್ಪ್ರೆಷನ್ ವಿಲ್ ಬಿಕಮ್, ನಾನು ಮತ್ತೆ ಹೇಳ್ಕೊಡ್ತಾ ಇದ್ದೀನಿ, ಸೈನ್ ಟಿ ಇಂಟು, ಒಂದು ವೇಳೆ ಮರ್ತೋಗಿದ್ದಾರೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಇಂಟು. ಸೊ ಈ ಥರ ಕನ್ವರ್ಟ್ ಮಾಡ್ತೀವಿ. ಸೊ ನಾನೇನು ಹೇಳೋದು ಅಂತ ಹೇಳಿದ್ರೆ, ಒಂದು ವೇಳೆ ಬರೀ ಲೀನಿಯರ್ ಫಂಕ್ಷನ್ಸು 2x ಸೈನ್ 2x ಸೈನ್ 3x ಸೈನ್ 2x ಪ್ಲಸ್ 1, ಇನ್ನೊಂದು ನೋಡಿ ಒಂದು ವೇಳೆ ಸೈನ್ 2x ಪ್ಲಸ್ 1 ಈ ರೀತಿ ಇತ್ತು. ಈ ಥರ ಯಾವುದೋ ಒಂದು ಇದ್ದಾಗ ಅದನ್ನು ಏನು ಮಾಡೋಕ್ಕಂದ್ರೆ ನಾರ್ಮಲ್ ಇಂಟಿಗ್ರೇಷನ್ ಆಫ್ ಸೈನ್ ಸಮಥಿಂಗ್ ಇಸ್ ಕಾಸ್ ಸಮಥಿಂಗ್ ಮೈನಸ್ ಕಾಸ್. ಅದಾದಮೇಲೆ ಆ ಇನ್ಸೈಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದು 2 ಬರುತ್ತೆ, ಅದನ್ನ ಡಿವೈಡ್ ಮಾಡಬೇಕು. ಇಟ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದಿಸ್ ಅ ಲೀನಿಯರ್ ಟರ್ಮ್. ಒಂದು ವೇಳೆ ಸ್ಕ್ವೇರ್ ಇದ್ದರೆ ಮಾಡಬಾರ್ದು, ಒಂದು ವೇಳೆ ಸೈನ್ ನೋಡಿ ಇನ್ನೊಂದೇನೋ ಇದ್ದರೆ ಮಾಡಬಾರ್ದು. ಅರ್ಥ ಆಯ್ತಾ? ಸೊ ದಟ್ ಈಸ್ ವೈ ಇಟ್ ಇಸ್. ಸೊ ಅದೇ ರೀತಿ ಅದು ಸೇಮ್ ಕಾನ್ಸೆಪ್ಟ್ ಇದೆ. ಇಲ್ಲಿ ಎಕ್ಸ್ ಪ್ಲಸ್ 2 ಇರೋದ್ರಿಂದ ಅದು ಡಿಫ್ರೆನ್ಸಿಯೇಷನ್ ಡಿ ಎಕ್ಸ್ ಇಸ್ಕೊಲ್ ಡಿ ಟಿ ಅಲ್ವಾ? ಎಲ್ಲಿ ಡಿ ಎಕ್ಸ್ ಇಸ್ಕೊಲ್ ಡಿ ಟಿ ಇರುತ್ತೋ, ಇಲ್ಲ ಡಿ ಎಕ್ಸ್ ಇಸ್ಕೊಲ್ ಸಮ್ ಕಾನ್ಸ್ಟೆಂಟ್ ಇಂಟು ಡಿ ಟಿ ಇರುತ್ತೋ, ಆ ಟೈಮಲ್ಲಿ ಡೈರೆಕ್ಟ್ ಹಂಗೆ ಹಾಕೊಂಡು ಮಾಡ್ಬೋದು. ಬಟ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ನೀವು ಪ್ರಾಪರ್ ಟಿ ಅಂತ ಹಾಕ್ಕೊಂಡೇ ಮಾಡಿ. ಅರ್ಥ ಆಯ್ತಾ? ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಐ ಥಿಂಕ್ ಇಟ್ಸ್ ವೆರಿ ವೆರಿ ಈಸಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಇತ್ತು, ವಿ ಜಸ್ಟ್ ಮೇಡ್ ಇಟ್. ಇದು ತುಂಬ ಇಂಪಾರ್ಟೆಂಟು. ನಿಮ್ಗೆ ಇದು ಅರ್ಥ ಆಗಿದ್ದರೆ ಇದು ಅರ್ಥ ಮಾಡ್ಕೊಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6ನ ನಾವು ಹೇಗೆ ಸ್ಪ್ಲಿಟ್ ಮಾಡ್ತೀವಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಸ್ಕ್ವೇರ್, ಇದರದ್ದು ಅರ್ಧ ಇದೆಯಲ್ವಾ, ಇದರದ್ದು ಅರ್ಧ 4 ಅರ್ಧ ಎಷ್ಟು 2, ಅದನ್ನು ಆ್ಯಡ್ ಮಾಡೋಕ್ಕೂ ರಿವ್ಯೂ ಮಾಡೋಕ್ಕೂ -4 + 6 2 ಬರುತ್ತೆ. ಸೊ ಯು ಕ್ಯಾನ್ ಕನ್ವರ್ಟ್ ಇನ್ ಟು ದಿಸ್ ಫಾರ್ಮೆಟ್. ಅರ್ಥ ಆಯ್ತಾ ಕ್ಲಿಯರಾಗಿ? ದಟ್ ಈಸ್ ವೆರಿ ಸಿಂಪಲ್ ಮಕ್ಕಳು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈಗ ನೆಕ್ಸ್ಟ್ ಎಲ್ಲ ನೀವೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈಗ ವಿಡಿಯೋ ಪಾಸ್ ಮಾಡೋಕ್ಕೂ ನೀವೇ ಮಾಡಬೇಕು. ವೆರಿ ಸಿಂಪಲ್. ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ನಿಮ್ಗೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಮಾಡೋಕ್ಕೆ? ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇದ್ರದ್ದು ಅರ್ಧ ತೊಗೊಬೇಕು. ಇದ್ರದ್ದು ಅರ್ಧ ತೊಗೊಂಡು ಏನು ಮಾಡಬೇಕು? ಆ್ಯಡ್ ಮಾಡಿ ರಿಮೂವ್ ಮಾಡಬೇಕು. ಆ್ಯಡ್ ಮಾಡೋಕ್ಕೂ ಮತ್ತು ರಿಮೂವ್ ಮಾಡೋಕ್ಕೆ ಏನಕ್ಕೆ ಮಾಡಬೇಕು? ಬಿಕಾಸ್ ಐ ವಾಂಟ್ ಟು ಗೆಟ್ ಇನ್ ದ ಫಾರ್ಮ್ ಆಫ್ x + a + b ಹೋಲ್ ಸ್ಕ್ವೇರ್, ದಟ್ ಈಸ್ x + 1 ಹೋಲ್ ಸ್ಕ್ವೇರ್. -1 + 5 ಆಗುತ್ತೆ. ಓ ಐ ಆಮ್ ಸೋ ಹ್ಯಾಪಿ. ಇಲ್ಲಿ 4 ಬಂದುಬಿಡ್ತಾ ಇದೆ. ಈಗ x + 1 ಸ್ಕ್ವೇರ್ ಬರುತ್ತೆ ಇಲ್ಲಿ. ಸೊ ಯು ವಿಲ್ ಗೆಟ್ ದಿಸ್ ಎಸ್ +1 ಸ್ಕ್ವೇರ್
ಆ್ಯಂಡ್ ಪ್ಲಸ್ -1 + 5 4 ಇರುತ್ತೆ, 2 ಸ್ಕ್ವೇರ್ ಬರುತ್ತೆ. ಸೊ ನಾವು ವಾಟ್ ಎವರ್ ದ ಇಂಟಿಗ್ರೇಷನ್ ದ ಗಿವನ್, ದ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5ನ ನಾನೇನು ಬರೀಬೋದು, ಐ ಕ್ಯಾನ್ ರೈಟ್ ದಿಸ್ ಆಸ್ ಇಂಟಿಗ್ರಲ್ ರೂಟ್ ಆಫ್ x + 1 ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಆಮೇಲೆ ಏನಾಗುತ್ತೆ, ಈಗ ನಾನು ಡೈರೆಕ್ಟಾಗಿ ಆನ್ಸರ್ ಬರೀತೀನಿ, ಟಿ ಎಲ್ಲ ಬೇಕಾಗಿಲ್ಲ. ಯು ಕ್ಯಾನ್ ಟೇಕ್ ಟಿ ಅಗೇನ್, ದಿಸ್ ಬಿಕಮ್ t² + 2 ಆ್ಯಂಡ್ t² + 2 ಸ್ಕ್ವೇರ್ dt, ಸೇಮ್ ಥಿಂಗ್ ಡೈರೆಕ್ಟಾಗಿ ಆನ್ಸರ್ ಬರೀಬೋದು. ವಾಟ್ಸ್ ಆನ್ಸರ್? ಎಕ್ಸ್ ಪ್ಲೇಸಲ್ಲಿ ಇದೆಯಾ, x² + a² ಫಾರ್ಮುಲಾ ಏನು? ಸೊ ಎಕ್ಸ್ ಪ್ಲೇಸಲ್ಲಿ ವಿ ಹ್ಯಾವ್ x + x/2, ಅದಾದಮೇಲೆ ರೂಟ್ ಆಫ್ ಅಲ್ಲಿ ಏನಿದೆಯೋ ಅದೇ ಬರುತ್ತೆ. ಸೊ ದಟ್ ಮೀನ್ಸ್ ಸೇಮ್ ಥಿಂಗ್ ಇಟ್ ಇಸ್ x² + 2x 5. ಯು ವಾಂಟ್ ಯು ಕ್ಯಾನ್ ರೈಟ್ x + 1 ಸ್ಕ್ವೇರ್ + 2 ಸ್ಕ್ವೇರ್, ದಟ್ಸ್ ಆಲ್ಸೋ ಫೈನ್. ಅದಾದಮೇಲೆ ಪ್ಲಸ್ ಏನು ಬರುತ್ತೆ, a²/2, ದಟ್ ಈಸ್ 2 ಸ್ಕ್ವೇರ್ / 2 ಇಂಟು ಲಾಗ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ x + 1 ಇದೆ, x + 1 ಪ್ಲಸ್ ರೂಟ್ ಆಫ್ ಅಲ್ಲಿ ಏನಿದೆ ಅದೇ ಆನ್ಸರ್ ಬರುತ್ತೆ. ವೆರಿ ಸಿಂಪಲ್ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ಈ ಆ ಥರ ಏನು ನಾಟ್ ಡಿಫಿಕಲ್ಟ್ ಎಟ್ ಆಲ್. ಇಂಟಿಗ್ರೇಷನ್ನೇ ಸಿಂಪಲ್, 2 2 ಕ್ಯಾನ್ಸಲ್ ಆಗುತ್ತೆ, ವಿಲ್ ಗೆಟ್ 2 ಟೈಮ್ಸ್ ಆಫ್ ಲಾಗ್ ಇಂಟು. ಎಷ್ಟು ಈಸಿ ಅಲ್ವಾ? ಆಯಿತಾ? ಇಂಟಿಗ್ರೇಷನ್ ಇಸ್ ನಾಟ್ ಟಫ್. ಸೊ ನೀವು ಕರೆಕ್ಟಾಗಿ ಫಸ್ಟಿಂದ ನೋಡಿ, ಸೆಂಟ್ರಲ್ಲಿ ಎಲ್ಲಂದ್ರೆ ಓದ್ಕೊಂಡ್ರೆ ಇಂಟಿಗ್ರೇಷನ್ ಟಫ್ ಅನ್ಸುತ್ತೆ. ಕೆಲವು ಮಕ್ಕಳು ಸ್ಟಡಿ ಮಾಡ್ತಾರೆ, ಬರೀ ಸರ್ 5 ಮಾರ್ಕರ್ಸ್ ಮಾತ್ರ ಓದ್ತೀನಿ. 5 ಮಾರ್ಕರ್ಸ್ ಬರೀ ಓದಾಗ, ವೆನ್ ಯು ಸ್ಟಾರ್ಟ್ ಸ್ಟಡಿಂಗ್ 5 ಮಾರ್ಕರ್ಸ್ ಫಿಕ್ಸ್ಡ್ ಕ್ವಶನ್ಸ್ ಅಂದ್ಬಿಟ್ಟು ಓದಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಯಾವುದೋ ಪ್ರಾಡಕ್ಟ್ ರೂಲ್ ಇರುತ್ತೆ, ಅಲ್ಲಿ ಎಲ್ಲೋ ಚೈನ್ ರೂಲ್ ಯೂಸ್ ಮಾಡಬೇಕು, ಅಲ್ಲೆಲ್ಲೋ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕು, ಅದು ಗೊತ್ತಿರೋದಿಲ್ಲಲ್ಲ ಮಕ್ಕಳು. ಹೇಗೆ ಅಂತ ಹೇಳಿದ್ರೆ, ನಾನು 1 ಮಾರ್ಕರ್ಸ್ 2 ಮಾರ್ಕರ್ಸ್ ಓದೋದು. ಮ್ಯಾಥ್ಸಲ್ಲಿ 1 ಮಾರ್ಕರ್ 2 ಮಾರ್ಕ್ಸ್ಗೂ ಚೆನ್ನಾಗಿ ಓದಬೇಕು. ಅಲ್ಲಿ 1 ಮಾರ್ಕೇ ಬರ್ಬೋದು, 2 ಮಾರ್ಕೇ ಬರ್ಬೋದು, ಬಟ್ ಅದು ಬೇಸಿಕ್ಸು. ಅದನ್ನು ಅರ್ಥ ಮಾಡಿಕೊಂಡ್ರೆ 5 ಮಾರ್ಕರ್ಸ್ ಮಾಡೋಕ್ಕಾಗುತ್ತೆ. ನೋಡಿ, ಇಲ್ಲಿ ವಿ ಆರ್ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್, ವಿ ಆರ್ ಯೂಸಿಂಗ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ವಿ ಆರ್ ಯೂಸಿಂಗ್ ದಟ್ ಫೋರ್ತ್ ಇಂಟಿಗ್ರೇಷನ್ ಆಫ್ ಸಮ್ ಮೋರ್ ಟೈಪ್ಸ್, ಯೂಸಿಂಗ್ ಆಲ್ ಟೈಪ್ಸ್. ನೋ, ಸೊ ದಯವಿಟ್ಟು ಆರ್ಡರ್ ಬಿಗಿನಿಂಗಿಂದ ಅದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬನ್ನಿ. ನಿಮ್ಮ ಇಂಟಿಗ್ರೇಷನ್ ಯಾರು ನಿಮ್ಮನ್ನು ಸ್ಟಾಪ್ ಮಾಡೋಕ್ಕೆ ಆಗೋದಿಲ್ಲ. ಯು ವಿಲ್ ಗೆಟ್ ಫುಲ್ ಔಟ್ ಆಫ್ ಫುಲ್. ಇನ್ನೇನಿದು ಎಕ್ಸ್ಕ್ವೇರ್ ನಾನು ಮಾಡೋದಿಲ್ಲ, ನೀವೇ ಮಾಡೋದು ಆ್ಯಕ್ಚುಲಿ. ಸೊ ಸೇಮ್ ಥಿಂಗ್, ಇಟ್ಸ್ ಈಸಿ ಕ್ವಶನ್ ಕೊಡ್ತಾರೆ ಬೋರ್ಡ್ ಎಕ್ಸಾಮಲ್ಲಿ. ಈವನ್ ಎಕ್ಸಸೈಸಲ್ಲಿ ಕೂಡ ತುಂಬ ಈಸಿ ಕ್ವಶನ್ಸ್ ಇದೆ. ಇನ್ಫ್ಯಾಕ್ಟ್ ದೇ ಕ್ಯಾನ್ ಮೇಕ್ ಇಟ್ ಮೋರ್ ಕಾಂಪ್ಲಿಕೇಟೆಡ್. ಇಲ್ಲೊಂದು 2x² ಕೊಟ್ಟು, ಇಲ್ಲೊಂದೇನೋ ಇನ್ನೊಂದು ಕೊಟ್ಟು ಏನೋ ಕೊಡ್ಬೋದು ಅವರು. ಬಟ್ ದೇ ನಾಟ್ ಡೂಯಿಂಗ್ ಇಟ್. ತುಂಬ ಈಸಿ ಕ್ವಶನ್ ಕೊಡ್ತಾ ಇದ್ದಾರೆ. ಬೇಕಾದ್ರೆ ಇಂಟಿಗ್ರೇಷನ್ ಆಲ್ರೆಡಿ ಮಕ್ಕಳು ಓದಿ ಸುಸ್ತಾಗ್ಬಿಟ್ಟಿರ್ತಾರೆ. ಸೊ ಅಟ್ಲೀಸ್ಟ್ ಇಲ್ಲ ಸ್ವಲ್ಪ ಈಸಿ ಕೊಡೋಣ ಅಂದ್ಬಿಟ್ಟು ಈಸಿ ಕೊಡ್ತಾ ಇದ್ದಾರೆ. ಈ ಮೆಥಡ್ಸ್ ಅರ್ಥ ಮಾಡ್ಕೊ ಅಷ್ಟೇ ಮಕ್ಕಳೇ, ಆಯಿತಾ? ಏನು ಮಾಡೋಕ್ಕೆ ನಾವೀಗ x² ಹಾಫ್ ಇದೆಯಾ ಇದ್ರದ್ದು, ಹಾಫ್ ಎಷ್ಟದು 4 ಆ್ಯಡ್ ಮಾಡಿ ರಿಮೂವ್ ಮಾಡಿ ಪ್ಲಸ್ 7, ಅದಾದಮೇಲೆ x - 4 ದ ಹೋಲ್ ಸ್ಕ್ವೇರ್, x = 4 ದ ಹೋಲ್ ಸ್ಕ್ವೇರ್, ಏನಾಗುತ್ತೆ ಪ್ಲಸ್ -16 + 7 ಬರುತ್ತೆ. ವಾಟ್ ಇಸ್ -16 + 7? -9 ಅಲ್ವಾ? -4 ದ ಹೋಲ್ ಸ್ಕ್ವೇರ್ -9 ಬರುತ್ತೆ. ಸೊ ಇದು ಇಂಟಿಗ್ರೇಷನ್ ಏನಿದೆ, ಇಂಟಿಗ್ರೇಷನ್ ಅದು ದಟ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ x² - 8x + 7 ಅದು 7 that can be written as integration of root of x - 4 ಇದು a - b whole square minus ಇದು -2ab ಆಯಿತಾ? a² - b² -9 ಅಂದರೆ ಏನು, -3². ಸೊ ಯು ಹ್ಯಾವ್ x² - a² ಫಾರ್ಮೆಟ್, ಕರೆಕ್ಟ್ ಅಲ್ವಾ? x² - 8x + 7, ಸೊ 4 4 16 16 ಮೈನಸ್ ಯಾಕೆ? x - 4 ದ ಹೋಲ್ ಸ್ಕ್ವೇರ್ -16 + 7, ದಟ್ಸ್ -9. ಓಕೆ, -9 ಅಂತ ಹೇಳಿದ್ರೆ x² - 8x + 7, ಸೊ ಯು ಕ್ಯಾನ್ ರೈಟ್ -9. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ನಾವು? ಡೈರೆಕ್ಟಾಗಿ ಆನ್ಸರ್ ಬರೀರಿ. ಸೊ ವಾಟ್ ಇಸ್ ಆನ್ಸರ್? x² - a² ಫಾರ್ಮುಲಾ ಏನಿದೆ? ಸೊ ಯು ಹ್ಯಾವ್ x - 4/2 ಇಂಟು ವಾಟ್ ಎವರ್ ದ್ಯಾಟ್ ಯು ಗೋನ್ ಟು ಗೆಟ್ ದಟ್ ಸೇಮ್ ಥಿಂಗ್. ಇದು ಎಕ್ಸ್ಪ್ಯಾನ್ಷನ್ ಇದೆ ಬರುತ್ತೆ. ಸೊ x² - 8x + 7 ಬಿಕಾಸ್ ನಾವು ಇದನ್ನ ಇದಕ್ಕೆ ಕನ್ವರ್ಟ್ ಮಾಡಿದ್ದೀವಿ. ಸೊ ಆಬ್ವಿಯಸ್ಲಿ ರೈಟಿಂಗ್ ಬ್ಯಾಕ್ ಸೇಮ್ ಥಿಂಗ್, ಆಯಿತಾ? ಅದಾದಮೇಲೆ -a²/2, x² - a²ಗೆ ಫಾರ್ಮುಲಾಗೆ -a²/2 ಬರುತ್ತೆ. -a² ದಟ್ ಈಸ್ -3² / 2 ಇಂಟು ಲಾಗ್ ಆಫ್ ದ ಎಕ್ಸ್ ಪ್ಲೇಸಲ್ಲಿ x - 4 ಇದೆ, ಅದು ಬಿಟ್ಟು ಇನ್ ರಿಮೈನಿಂಗ್ ಅದೇನು ಫಂಕ್ಷನ್ ಅದೇ ಬರೀಬೇಕು ನೀವು. x² - 8x + 7 ಅರ್ಥ ಆಯ್ತಾ? ದಟ್ಸ್ ಇಟ್ ಮಕ್ಕಳೇ. -9/4 ಬರುತ್ತೆ. ಇಟ್ಸ್ ವೆರಿ ಈಸಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟು, ಸೊ ಅಗೈನ್ ಇದನ್ನು ನೀವೇ ಮಾಡಬೇಕು. ಹೇಗೆ ಈ ಥರ ಬಂದರೆ ಏನು ಮಾಡಬೇಕು? ನಾನು ಹೇಳಿದ್ದೀನಿ, x² ಕೋಎಫಿಷಿಯಂಟ್ ನಮ್ಗೆ ನೆಗೆಟಿವ್ ಇರಬಾರ್ದು. ಸೊ ನಾವೇನು ಮಾಡ್ತೀವಿ, 1 - x² ಇದೆಯಾ, -4x ಇದೆಯಾ, ಅದನ್ನೇನು ಮಾಡ್ಬೋದು ನಾವೀಗ? 1 ಮೈನಸ್ ಆಚೆ ತೊಗೊಳ್ಳೋಣ. ಮೈನಸ್ ಆಚೆ ತೊಗೊಂಡು ಏನಾಗುತ್ತೆ,
ಸೈನ್ ರಿವರ್ಸ್ ಆಗುತ್ತೆ, ಎಲ್ಲ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ 4x ಪ್ಲಸ್ 4x ಆಗುತ್ತೆ. ಬಟ್ ಮೈನಸ್ ಪ್ಲಸ್ 1 ಇದೆ ನೋಡಿ, ಪ್ಲಸ್ 1 ನಥಿಂಗ್ ಮೀನ್ಸ್ ಪ್ಲಸ್ 1 ಮೈನಸ್ 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 1, ಎಸ್ ಕರೆಕ್ಟ್. ಇಲ್ಲಿ ನೆಗೆಟಿವ್ ಸೈನ್ ಇದೆಯಾ? ಅದಾದಮೇಲೆ ನಾರ್ಮಲ್ ಸ್ಪ್ಲಿಟ್ ಮಾಡಿ ಇದನ್ನು, ಈ ಮೈನಸ್ ಆಚೆ ಹಾಗೇ ಇರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4xದು ಹಾಫ್ 2, half of 4 is 2, right? Add 2 square, remove 2 square, minus 1. ಅರ್ಥ ಆಯ್ತಲ್ವಾ? ಅದಾದಮೇಲೆ ಏನಾಗುತ್ತೆ, ಮೈನಸ್ ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಬರುತ್ತೆ, ಮೈನಸ್ 4 ಮೈನಸ್ 1 ನಿಮ್ಗೇನು ಬರುತ್ತೆ, ಮೈನಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಮೈನಸ್ 5 ಬರುತ್ತೆ. 5 ನಥಿಂಗ್ ಬಟ್ ರೂಟ್ 5 ದ ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದು ಅಷ್ಟೇ. ಆಮೇಲೆ ನೀವು ಅದು ಮತ್ತೆ ಇದು ಮೈನಸ್ ಇದೆಯಲ್ವಾ, ಸೊ ಈ ಮೈನಸ್ನ ಮತ್ತೆ ಆಚೆ ಕಳಿಸ್ಬಿಟ್ರೆ ಒಳಗಡೆ ಕಳಿಸ್ತಾರೆ, ಬಿಕಾಸ್ ನಮ್ಗೆ ಯಾವ ಫಾರ್ಮದಲ್ಲೂ ಮೈನಸ್ ಅಂತಿಲ್ಲ ಅಲ್ವಾ. ಸೊ ಎ ಸ್ಕ್ವೇರ್ ಮೈನಸ್, ಸೊ ಆಬ್ವಿಯಸ್ಲಿ ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇರೋ ಫಾರ್ಮೆಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಏನಾಗುತ್ತೆ ಈಗ ಬೇಸಿಕಲಿ ಇದು ಮೈನಸ್ ಆಚೆ ತೆಗೆದಾಗ 5 ಬರುತ್ತಾ, ಅದಾದಮೇಲೆ ಮೈನಸ್ ಇಂಟು ಪ್ಲಸ್, ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಅದನ್ನೇ 5 ಬಂದು ಪ್ಲಸ್ ಆಗಿದೆ, ಯು ಗೆಟ್ ನಾವು ಮೈನಸ್ ಎಕ್ಸ್ 5 ಮೈನಸ್ ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಅಷ್ಟೇ. ಇದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ. ಸೊ ನಿಮಗೆ ಸೈನ್ ಇನ್ವರ್ಸ್ ಆಫ್ ಬರುತ್ತೆ. ವಾಟ್ಸ್ ಆನ್ಸರ್ ಫಾರ್ ದಿಸ್ ನಾವು? ಸೊ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸೊ ಇಂಟಿಗ್ರಲ್ ರೂಟ್ ಆಫ್ 1 minus x square minus 4x dx. So this can be written as root of 5 minus x plus 2 square. So integration with respect to dx. So what is the formula for this? So a square minus x square. What is a square here? Basically root 5 the whole square. 5 and you can write root. You can write one more step saying that 5 is root 5 the whole square. So what is the formula now? A square minus x square is nothing but x by 2. So whatever that x plus 2 by 2 plus 2 na by 2. That mele root of whatever that we have it. So you can write same thing, 1 minus x square minus 4x. That mele plus a square by 2. What is a now here? A square by 2. That is root 5 the whole square. Root 5 the whole square. That is 5 by 2. That mele illi nimage sin inverse of what are you going to get? X plus 2 divided by alva root 5 plus 2 divided by root 5 alva. Same makla, it's very simple. Same ella questions ade reeti iradu. Completing square method use ಮಾಡಬೇಕು. You have to convert x square minus a square format, then you apply the formula and get the answer. In board exam anadre idin x plus 2 na t ಅಂತ ತಗೊಳ್ಳಿ, ಸೇಮ್ ಏನು ಚೇಂಜಸ್ ಇಲ್ಲ. ಇಲ್ಲ ಟಿ ಬೈ 2 ಟಿ, ಇನ್ನೂ ಒಂದು ಎಕ್ಸ್ಟ್ರಾ ಸ್ಟೆಪ್, ಇಲ್ಲೆಲ್ಲ ಟಿ ಬರುತ್ತೆ, ಜೊತೆಗೆ ಇನ್ನೊಂದು ಸ್ಟೆಪ್ ಬರೆದ್ಬಿಟ್ಟು ಸೇಮ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಾಪಸ್ ಅಷ್ಟೇ. ಸಿಂಪಲ್, ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ವೆರಿ ಸಿಂಪಲ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4x minus 1 ವಿ ಹ್ಯಾವ್ ಟೇಕನ್ ಕಾಮನ್ ಔಟ್ ಆ್ಯಂಡ್ ದೆನ್ add 2 square, remove 2 square. Okay, next. It's simple direct question. I don't know why this question is given. They are given this question also in exam. So root of a square plus x square formula, so bari 1 irutte illi. So obviously you directly can write the answer, no? What is root of a square 1 square plus x square, x square plus 1? What is integration of x square plus a square? What is a square plus x square? That's nothing but x by 2, whatever that given that itself, that is x square plus 1 plus we should write a square by 2. A square is 1, that is basically 1 by 2 into log of same thing, x plus root of x square plus 1. It's like writing formula only. Okay, so ಅಷ್ಟೇ ಮಕ್ಕಳೇ. ಸೊ ಇಟ್ಸ್ ವೆರಿ ಸಿಂಪಲ್. ಐ ಹೋಪ್ ಒನ್ ಆಫ್ ದ ಇಂಟಿಗ್ರೇಷನಲ್ಲಿ ನಾವೆಲ್ಲ ಮಾಡೋ ಲೆಕ್ಚರ್ಸಲ್ಲಿ ಒಂದು ಸಿಂಪಲ್ ಲೆಕ್ಚರ್ ಇದಂತು, ಸಿಂಪಲ್, ವೆರಿ ಸಿಂಪಲ್. ಬಟ್ ಇದನ್ನು ಟೀಚ್ ಮಾಡೋಕ್ಕಂತ ಹೇಳಿದ್ರೆ ಯು ಶುಡ್ ನೋ ದ ಪ್ರೀವಿಯಸ್, ದಟ್ ಈಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಗೊತ್ತಿರಬೇಕು ನಿಮಗೆ. ದಟ್ಸ್ ವೈ ಐ ಫಸ್ಟ್ ಥಾಟ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ದೆನ್ ಇದಾಯಿತು. ಸೊ ಇಲ್ಲಿಗೆ ನಾವು ಕಂಪ್ಲೀಟಾಗಿ ಎಲ್ಲ ಡೆಫಿನೆಟ್ ಇಂಟಿಗ್ರಲ್ಸ್ ಮಕ್ಕಳೇ, ನಾವು ಕಂಪ್ಲೀಟ್ ಡೆಫಿನೆಟ್ ಇಂಟಿಗ್ರಲ್ಸ್ನ ಮುಗಿಸಿದ್ದೀವಿ. ಓಕೆ, ಕಂಪ್ಲೀಟ್ ಡೆಫಿನೆಟ್ ಇಂಟಿಗ್ರಲ್ಸ್ ಮುಗಿಸಿದ್ದೀವಿ. ಅದಾದಮೇಲೆ ಈಗ ನೆಕ್ಸ್ಟ್ ಇನ್ನೊಂದು 2 ಲೆಕ್ಚರಲ್ಲಿ ವಿ ಕ್ಯಾನ್ ಫಿನಿಶ್ ದ ಇಂಡೆಫಿನೆಟ್ ಇಂಟಿಗ್ರಲ್ಸ್. ಅದು ತುಂಬ ಸಿಂಪಲ್. ನೀವು ಇಲ್ಲಿವರೆಗೂ ಏನು ಕಲ್ತಿದ್ದೀರೋ ಏನೂ ಇಲ್ಲ, ಸೇಮ್ ಅದೇ ಬರುತ್ತೆ. ಜಸ್ಟ್ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ 2 ಇರುತ್ತೆ. ಅದನ್ನ ಆ್ಯಡ್ ಮಾಡಿಬಿಟ್ಟು
ಅಲ್ಲಿ ಆನ್ಸರ್ ನಿಮಗೆ +C ಬರೋದಿಲ್ಲ, ಅಷ್ಟೇ ಸಿಂಪಲ್. ಇದು ಲೆಕ್ಚರ್ ಮುಗಿಸಿದ್ರೆ ಅಂದರೆ ಆಲ್ಮೋಸ್ಟ್ ಇಂಟಿಗ್ರೇಷನ್ ಮುಗ್ದಂಗೆ. ಐ ಹೋಪ್ ನಿಮ್ಗೆ ಇಂಟಿಗ್ರೇಷನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅರ್ಥ ಆಯಿತೋ ಇಲ್ವೋ ನಂಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಇಂಟಿಗ್ರೇಷನ್ ಇಸ್ ಆಲ್ವೇಸ್ ಟ್ರಿಪಲ್ ಲವ್. ಇಂಟಿಗ್ರೇಷನ್ ಅಂದರೆ ಟ್ರಿಪಲ್ ಲವ್. See you all in the next videos. Bye bye. Take care.